ಅಂದ್ರೆ ಸಾಹಿತ್ಯ ಕ್ಷೇತ್ರದಲ್ಲಿ ಅತ್ಯುನ್ನತ ಹೆಸರು ಮಾಡಿ ನಮ್ಮ ಬೆಳಗಿಗೆ ಒಂದು ಹೆಸರು ತಂದು ಕೊಟ್ಟಾರ. ಅವ್ರ ಜೀವನ ಚರಿತ್ರೆಗೆ ಸ್ವಾಗತ ರೀ. ನಮಸ್ಕಾರ ಸರ್. ನಮಸ್ಕಾರ. ನಿಮ್ಮ ಜೀವನ ಚರಿತ್ರೆ ಜನಕ್ಕೆಲ್ಲ ಗೊತ್ತಾಗಬೇಕು ಸರ್. ಯಾಕಂದ್ರೆ ಸಾಹಿತ್ಯ ಕ್ಷೇತ್ರದಲ್ಲಿ ನೀವು ಅತ್ಯುನ್ನತ ಹೆಸರು ಮಾಡಿರಿ. ಇದ್ರ ಹಿಂದೆ ನಿಮ್ಮ ಪರಿಶ್ರಮ ಏನು ಸರ್? ನಮ್ಮೂರು ಯಾದವಾಡ. ಯಾದವಾಡ ಅಂದ್ರೆ ಅದು ಬೆಳಗಾವಿ ಜಿಲ್ಲೆ ಅದಲ್ಲ. ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕು. ಈಗ ಮೂಡಲಗಿ ತಾಲೂಕು ಆಗಿದೆ. ನಮ್ಮದು ಮೂಲತಃ ಕೃಷಿಕ ಮನೆತನ, ಒಕ್ಕಲ್ತನ ಮನೆತನ ನಮ್ಮದು. ನಾವು ಸಣ್ಣಾಗಿರುತ್ತೆ ಎಲ್ಲ ಜಾಯಿಂಟ್ ಫ್ಯಾಮಿಲಿ ನಮ್ಮದು. ಮನ್ಯಾಗ ಒಂದು 30-40 ಮಂದಿ ಎಲ್ಲ. ಒಕ್ಕಲ್ತನ 30-40 ಮಂದಿ, ಎಲ್ಲರೂ ಕೆಲಸ ಮಾಡೋದು, ಇದನ್ನು ಮಾಡೋದು ಎಲ್ಲ ಅದೇ ವಾತಾವರಣ ಮನೆಯೊಳಗೆ. ಆಮೇಲೆ ಜಾಯಿಂಟ್ ಫ್ಯಾಮಿಲಿ ಅಂತ ತಿಳ್ಕೊಂಡು ಹೇಳಿದ್ನಲ್ಲ, ಅಲ್ಲಿ ಎಲ್ಲ ನಮ್ಮದು ಒಕ್ಕಲ್ತನ ಮಾಡ್ತಿದ್ರು. ಮನೆಯೊಳಗೆ ಕುರಿನೂ ಇದ್ದು, ಕುರಿಕಾಯವ್ರು ಕುರಿ ಕಾಯ್ತಿರೋ ಕಾಕ ಕುರಿ ಕಾಯ್ತಿದ್ದ. ಆಮೇಲೆ ಉಳಿದವರೆಲ್ಲ ನಮ್ಮ ಕಾಕಗಳು, ನಮ್ಮಪ್ಪ ಎಲ್ಲ ಅವ್ರು ಒಕ್ಕಲ್ತನ ಮಾಡ್ತಿದ್ರು. ಇನ್ನೊಂದು ನಮ್ಮದು ವಿಶೇಷ ಮನೆತನದೇನು ಅಂತಾರೆ, ನಮ್ಮ ಮನೆಯೊಳಗೆ ಎಲ್ಲ ಈ ಜಾನಪದ ಸಾಹಿತ್ಯದ ಪ್ರಭಾವದೊಳಗೆ ಬಂದವರು. ನಮ್ಮ ಮನೆಯೊಳಗೆ ಎಲ್ಲರೂ ಹಾಡೋರು, ಎಲ್ಲರೂ ಕಥೆ ಹೇಳೋರು, ಒಡಪ ಎಲ್ಲ ಎಲ್ಲ ಈಗ ಹಾಡೋದು ಅಂದ್ಕೂಡಲೇ ಇಟ್ಟನ್ನೋರ ಮನೆತನೂ ಅಷ್ಟರ ಮಟ್ಟಿಗೆ ಫೇಮಸ್ ಆಗಿಬಿಟ್ಟಿತ್ತು. ಎಲ್ಲಿ ಯಾದವಾಡದಾಗ ಸರ್? ಎಲ್ಲ ಯಾದವಾಡದೇನು ಸುತ್ತಮುತ್ತ ಹಳ್ಳಿಯೊಳಗೂ ಕೂಡ. ಯಾಕಂದ್ರೆ ನಮ್ಮಪ್ಪ ಮತ್ತು ನಮ್ಮ ಕಾಕ ಡೊಳ್ಳಿನಾಡು ಹಾಡ್ತಿದ್ರು. ಭಾಳ ದೂರವರೆಗೆ ಡೊಳ್ಳಿನಾಡು ಹಾಡಲಿಕ್ಕೆ ಅವ್ರು ಹೋಗ್ತಿದ್ರು. ಇಂಥ ವಾತಾವರಣದಲ್ಲಿ ಆಮೇಲೆ ನಮ್ಮ ಅವುಗಳು, ನಮ್ಮ ಚಿಗವ್ವ ಎಲ್ಲ ಇರ್ತಾರಲ್ಲ, ಅವರು ಭಾಳ ಬಿಸುಗಲ್ಲಿ ಹಾಡೋರು. ಆಮೇಲೆ ಮುಂಜಾನೆ ಎದ್ದು ಅವರು 4:30-5 ಗಂಟೆಗೆ ಬೀಸಾಕತ್ತಿದ್ರೆ, ಯಾಕಂದ್ರೆ ನಾವು ಮೊದಲ ನೋಡಿದಂಗೆ ಗಿರಣಿ ಅವಾಗ ಭಾಳ ಅಲ್ಲೇ ಇದ್ದಿದ್ದಿಲ್ಲ. ಈಗ ಇದು ಏನು ಹಿಟ್ಟು ಬೇಕಾದ್ರೆ, ನುಚ್ಚಬೇಕಾದ್ರೆ ಇಲ್ಲಿ ಬೀಸನೇ ತಯಾರು ಮಾಡ್ಬೇಕು. ಅದರಿಂದ 5 ಗಂಟೆಗೆ ಅವ್ರು ಬೀಸಾಕತ್ತಿದ್ರೆ ನಾವು ಇನ್ನೂ ನಿದ್ದೆಯೊಳಗೆ ಇರ್ತಿದ್ವಿ ಹುಡುಗರು, ಸಣ್ಣ ಹುಡುಗರಲ್ಲ ನಾವು. ಅವ್ರು ಬೀಸೋದಕ್ಕೆ ನಮಗೆ ಸಪ್ಪಳಕ್ಕೆ ನಾವು ಹೇಳ್ತಿದ್ವಿ. ಅವರು ಹಾಡಾಕಿ ಹೇಳ್ಕೋತ ನಾವು ಬೆಳೆದ್ವಿ. ಆಮೇಲೆ ನಮ್ಮ ಮನೆಯೊಳಗೆ ಇದು ಬೀಸುಕಲ್ಲಿನ ಹಾಡಾತು. ಆಮೇಲೆ ನಮ್ಮ ತಂದೆ, ನಮ್ಮ ಚಿಕ್ಕಪ್ಪ ಡೊಳ್ಳಿನಾಡು ಹಾಡ್ತಿದ್ರು ಅಂತ ಅದನ್ನ ಹೇಳಿದೆ. ಆಮೇಲೆ ಹಂತಿ ಹಾಡ ಭಾಳ ಹಾಡ್ತಿದ್ರು ಒಂದು ಕಾಲಕ್ಕೆ. ಹೊಲದಾಗ ಹಂತಿ ಕಟ್ತಿದ್ರಲ್ಲ, ಹಂತಿ ಹಾಡ ಭಾಳ ಅಂದ್ರೆ ಭಾಳ ಹಾಡ್ತಿದ್ರು. ಬೆಳಗ್ಗೆ ಈಗ 6 ಗಂಟೆಗೂ 7 ಗಂಟೆಗೂ ನಮ್ಮದು ದೊಡ್ಡ ಒಕ್ಕಲ್ತನ ಮನೆತನಲ್ಲ, ಸಣ್ಣ ಒಂದು 150-200 ಜೋಳ ಹಾಕಿದ್ದು. ಅಂಥ ಹೊತ್ತಿನೊಳಗೆ 6 ಗಂಟೆಗೆ 6:30 ಗಂಟೆಗೆ ಹಂತಿ ಕಟ್ಟಿದ್ರೆ ಮುಂಜಾನೆ 6 ಗಂಟೆ ತನಕ ಹಂತಿ ನಡೀತಿತ್ತು. ಆದ್ದರಿಂದ ಈ ಮನೆಯನವರಾತು, ಆಮೇಲೆ ಓಣ್ಯಾನವರು ಕೂಡ ದೊಡ್ಡ ಹಂತಿ ಅಂದ್ಕೊಂಡು ಸಹಕಾರಕ್ಕೆ ಅವರು ಬರ್ತಿರ್ತಾರೆ. ಹಂತಿ ಕಟ್ಲಿಕ್ಕೆ ತಮ್ಮ ಎತ್ಕೊಂಡು ಕೊಡೋದು, ಆಮೇಲೆ ನಿಂತು ಹಾಡೋದು, ಆಮೇಲೆ ಬೆಳೆ ತನಕ ಚಾ, ಚೂಡ, ಚುರುಮರಿ ಇಂಥವೆಲ್ಲ ಅಲ್ಲಿ ಇರ್ತಿದ್ದು. ಹಂಗೆ ನಮ್ಮ ತಂದೆಯವರು ಭಾಳ ಎತ್ತರದ ಧ್ವನಿಯೊಳಗೆ ಹಾಡ್ತಾಯಿದ್ರು. ಇಲ್ಲಿ ಆಮೇಲೆ ಈ ಗುಳ್ಳವನ ಹಾಡ, ಆಮೇಲೆ ಸೋಬಾನದ ಹಾಡ ಎಲ್ಲ ಹೆಣ್ಮಕ್ಳು ಹಾಡೋದು. ನಮ್ಮ ಓಣಿ ವಾತಾವರಣನೂ ಹಂಗೆ ಇತ್ತು. ಹೌದಾ? ಈ ರೀತಿಯೊಳಗೆ ನಾವು ಸಣ್ಣಾಗಿರ್ತಾ ನಾನು ಆ ಹಾಡಿನ ಕಡೆಗೆ ಮನಸ್ಸೋತು. ಚೆನ್ನಾಗಿರ್ತಾ ನಾ ಹಾಡ್ಲಿಕ್ಕೆ ಶುರು ಮಾಡಿದೆ ಅವ್ರ ಜೊತೆ. ನಮ್ಮ ಶ್ರಾವಣ ಬಂತು ಅಂತಂದ್ರೆ ತಿಂಗಳಾನಂಟ್ಲೆ ದೇವ್ರ ಗುಡಿ, ಕಳ್ಳಪ್ಪನ ಗುಡಿ ಅಂತ ತಿಳ್ಕೊಂಡದ ನಮ್ಮ ಓಣ್ಯಾಗ. ಗಿರಿಸಾಗರ ಅಂತ ತಿಳ್ಕೊಂಡು ನಮ್ಮ ಓಣಿ ಹೆಸರು ಅದು. ಯಾದವಾಡದೊಳಗೆ ಗಿರಿಸಾಗರ ಅನ್ನೋದು ನಮ್ಮ ಓಣಿ ಹೆಸರು. ಅಲ್ಲಿ ಒಂದು ಕಳ್ಳಪ್ಪನ ಗುಡಿ ಅಂತ ತಿಳ್ಕೊಂಡದ. ಕಲ್ಲೊಳಪ್ಪ ಅಂತ ಹನುಮಂತಿಯವ್ರನ್ನೇ. ಆ ಶ್ರಾವಣ ಮಾಸದೊಳಗೆ ಸಾಯಂಕಾಲ ದಿನಾಲು ಹೋಗಿ ಹಾಡುವಂಥದ್ದು ಒಂದು ರೂಢಿ ಎಲ್ಲರಿಗೂ ಕೊಡ್ಕೊಂಡು. ನಾನು ಸಣ್ಣಾಗಿರ್ತಾ ನನ್ನ ದನಿ ಚಂದಿತ್ತು. ಬಾಪ ರವಣ ಅಂತೇಳಿ ನನಗೆಲ್ಲರೂ, ಬಾರಪ್ಪ ನೀನು ಹಾಡ್ಬಾ ಅಂತ ತಿಳ್ಕೊಂಡು ಸರಸಾರಣ 4-5ನೇ ತರಗತಿಯೊಳಗಿದ್ದಾಗನೇ ನಾನು ಹಾಡ್ಲಿಕ್ಕೆ ಶುರು ಮಾಡಿದ್ರಿ.
ಅನೇಕ ಹಾಡುಗಳು ನನಗೆ ಅವಾಗೆಲ್ಲ ಬರ್ತಿದ್ದು. ಯಾರಿಗೂ ಯಾರುಂಟು ಎರವಿನ ಸಂಸಾರ ಇಂಥವು ಇಂಥ ಹಾಡುಗಳನ್ನೆಲ್ಲ ನಾವು ಅಲ್ಲಿ ಹಾಡ್ತಾ ಇದ್ದೆ. ಆಮೇಲೆ ಹಿಂಗೆ ಈ ಜಾನಪದ ವಾತಾವರಣ ಒಂದು, ಆಮೇಲೆ ಮನೆಯೊಳಗೆ ದುಡಿಮೆ ವಾತಾವರಣ ಇದು ಒಂದು. ಈ ರೀತಿಯೊಳಗೆ ನಾವು ಇಡಿಯಾಗಿ ಗ್ರಾಮೀಣ ಸಂಸ್ಕೃತಿ ಒಳಗೆ ನಾವು ಬೆಳೆದವರು. ಎಲ್ಲ ದೃಷ್ಟಿಯಿಂದನೂ ಗ್ರಾಮೀಣ ಸಂಸ್ಕೃತಿ ಒಳಗೆ ನಾವು ಬೆಳೆದವರು. ಆಮೇಲೆ ನಮ್ಮ ಮನೆಯೊಳಗೆ ಹೆಂಗೆ ಅಂತಂದ್ರೆ ಇವರೆಲ್ಲ ನೋಡಲಿಕ್ಕೆ ರಫ್ ಅನ್ನಿಸ್ತಿದ್ರು, ಆದ್ರೆ ಸುಸಂಸ್ಕೃತ ವಾತಾವರಣ ಇತ್ತು ಮನೆಯೊಳಗೆ. ಸುಸಂಸ್ಕೃತ ವಾತಾವರಣ ಎಷ್ಟರ ಮಟ್ಟಿಗೆ ಅಂತಂದ್ರೆ ಯಾರು ಈಗ ಬಿಡಿಸೋದು ಚುಟಾಸು ಅದು ಇದು ಅಥವಾ ಇಂಥವೆಲ್ಲ ಚಟಾದಿಗಳನ್ನು ಯಾರು ಮಾಡ್ತಾ ಇದ್ದಿದ್ದಿಲ್ಲ ಅಷ್ಟರ ಮಟ್ಟಿಗೆಲ್ಲ. ಆಮೇಲೆ ಆ ಸಂಸ್ಕಾರ ನಮ್ಮ ಮೇಲೆಲ್ಲ ಕ್ರಮೇಣ ಆಗ್ತಾ ಬಂತು ಅನ್ನುವಂಥದ್ದನ್ನು ನಾನು ಇಲ್ಲಿ ಹೇಳಿಕ್ಕೆ ಇಚ್ಛೆಪಡ್ತೀನಿ. ಆಮೇಲೆ ನಾನು ಶಾಲೆಗೆ ಹೋಗ್ಲಿಕ್ಕೆ ಶುರು ಮಾಡಿದೆ. ನಮ್ಮ ಅಣ್ಣ ಒಬ್ಬಿದ್ರು. ಇನ್ನೊಂದು ಹೇಳಬೇಕು, ನಮ್ಮ ಕಾಕ ಆಗಲಿ ನಮ್ಮ ತಂದೆ ಆಗಲಿ ಒಟ್ಟು ಶಾಲೆ ಕಲ್ತವ್ರಲ್ಲ, ಕಲ್ತಿಲ್ಲ ಎಲ್ಲ ಒಟ್ಟು ಅವ್ರಿಗೆ ಈ ಸತಿ ಬರ್ತಿದ್ದಿಲ್ಲ. ಸುಮ್ಮನೆ ನಮ್ಮ ತಂದೆಯವರಿಗೆ ಏನಪ್ಪ ಒಂದಿಟ್ಟು ನನಗೆ ಒಟ್ಟು ಸಹಿ ಮಾಡೋಕ್ಕೆ ಕಲಿಸ್ರ ಅಂದ್ಕೊಂಡೆ. ನಮ್ಮ ಅಣ್ಣಾರು ಬ ಇಟ್ಟನ್ನವ್ರು ಅಂತ ತಿಳ್ಕೊಂಡು ಸಹಿ ಅಷ್ಟೇ. ಮತ್ತೊಂದು ಬೋರ್ಡ್ ನೋಡೋ ಅಂತ ಇಲ್ಲ, ಬಸ್ಸಿನ ಬೋರ್ಡ್ ನೋಡಿದ್ರೆ ಏನೂ ಬರೋದಿಲ್ಲ. ಅಷ್ಟರ ಮಟ್ಟಿಗೆಲ್ಲ ಅವರು ಶಾಲೆ ಕಲ್ತಿದ್ದಲ್ಲಿ ಖರೆ, ಆದರೆ ಸುಸಂಸ್ಕೃತ ಮನೆತನ ಅನ್ನುವಂಥದ್ದು ಇಲ್ಲಿ ಭಾಳ ಮುಖ್ಯವಾದದ್ದು. ಹಿಂಗೆ ಇರುವಂಥ ಹೊತ್ತಿನೊಳಗೆ ನಮ್ಮ ಅಣ್ಣ ಶಾಲೆ ಕಲ್ತಿದ್ದ, ನಮ್ಮ ಕಾಕಾರ ಮಗ ಶಿವಣ್ಣ ಅಂತ ತಿಳ್ಕೊಂಡು ಕಾದಂಬರಿ ಭಾಳ ಓದ್ತಿದ್ರು. ಕೃಷ್ಣಮೂರ್ತಿ ಪುರಾಣಿಕರ ಕಾದಂಬರಿ ನಾವು ಓದ್ತಿದ್ರು. ಅವರು ಶಿಕ್ಷಕರಾಗಿದ್ದರು, TCH ಮಾಡ್ಕೊಂಡ್ಮೇಲೆ ಶಿಕ್ಷಕರಾಗಿದ್ದರು. ಅವರು ಅಲ್ಲಿ ಬರುವಂಥ ವರ್ಣನೆಗಳನ್ನೆಲ್ಲ ನನಗೆ ಹೇಳ್ತಿದ್ರು. ಇದು ನೋಡಿ ಹಿಂಗೆ ವರ್ಣನೆ ಐತಿ, ಹಿಂಗೆ ವರ್ಣನೆ ಐತಿ, ಇದು ಎಷ್ಟು ಚಂದ ಐತಲ್ಲ, ಇದು ಎಷ್ಟು ಚಂದ ಐತಲ್ಲ ಅಂತ ತಿಳ್ಕೊಂಡು ಹೇಳ್ತಾ ಇಲ್ಲಿ ನನಗೆ ಅವೆಲ್ಲ ಅವಾಗೆಲ್ಲ ಚಂದ ಅನ್ನಿಸ್ತಾ ಇದ್ದು. ಇವಾಗ ವರ್ಣನೆ ಎಷ್ಟು ಚಂದ ಐತಿದು, ನಾನು ಹಿಂಗೆ ಬರಿಬೇಕಲ್ಲ ಅಂತೂ ನನಗೆ ಅವಾಗ ಅನ್ನಿಸ್ಲಿಕ್ಕೆ ಶುರು ಮಾಡ್ತು. ಅವಾಗ ವಯಸ್ಸು ಒಂದು 7-8 ಅವಾಗ ಎಷ್ಟಿತ್ತು ಸರ್? 7ನೇ 8ನೇ ಇದ್ರ ಸರ್? ನಾನು 8-9ನೇ ಇದ್ದಾಗಲೇ ಹೈಸ್ಕೂಲ್ಗೆ ಬಂದೆನಲ್ಲ. ಹೈಸ್ಕೂಲ್ಗೆ ಬಂದಾಗನೇ ಈ ಕಡೆ ಎಲ್ಲ ಶುರುವಾಗಿ ಕಾವ್ಯದ ಕಡೆ ಸಾಹಿತ್ಯ ಕಡೆ ಒಲವು ಶುರುವಾಗಿ ಬಹುಶಃ 9th ಒಳಗಿದ್ದಾಗನೇ ಒಂದು ಪದ್ಯ ಬರೆದಿದ್ದೆ ನಾನು. ನೆಹರೂಜಿಯವ್ರ ಮೇಲೆ ಒಂದು ಪದ್ಯ ಬರೆದಿದ್ದೆ. ಆಮೇಲೆ ಇದು ನಮ್ಮ ಮನೆಯೊಳಗಿನ ಜಾನಪದ ಪ್ರಭಾವ ಆಯ್ತು, ನಮ್ಮ ಅಣ್ಣನ ಪ್ರಭಾವ ಆಯ್ತು, ಸಾಹಿತ್ಯ ಕಡೆ ಒಲವು ಶುರು ಆಯ್ತು. ಹೈಸ್ಕೂಲ್ಗೆ ಬಂದ ಮೇಲೆ ಅಲ್ಲಿ ಗುಡಿ ಸರ್ ಅಂತ ತಿಳ್ಕೊಂಡು ಒಬ್ಬರಿದ್ರು. ಅವರು ಖರೆ ಅಂದ್ರೆ ಟೀಚರ್ ಅಲ್ಲ, ಆಫೀಸ್ ಸಿಬ್ಬಂದಿ ಅವರು. ಆದ್ರೆ ಅವ್ರ ತುಡಿತ ಅಂಥದ್ದು ಅಂತಾರೆ ಆಗಾಗೆ ಕ್ಲಾಸಿಗೆ ಬರ್ತಿದ್ರು. ಕ್ಲಾಸಿಗೆ ಬಂದ ಅವರು ಸಾಹಿತ್ಯದ ಕಡೆ ಒಲವು ಇತ್ತವರು. ಕುಮಾರವ್ಯಾಸ ಭಾರತ ಅಂದ್ರೆ ಭಾಳ ಓದ್ಕೊಂಡವ್ರು ಅವರು. ಅವರು ಹೆಂಗೋ ಏನೋ ನನ್ನೊಳಗೆ ಸಾಹಿತ್ಯದ ಆಸಕ್ತಿ ಐತಿ ಅನ್ನುವಂಥದ್ದನ್ನು ಗುರುತ ಮಾಡಿದ್ರು ಅವರು. 8th 9th ಇದ್ದಾಗಲೇ ಅವ್ರು ಗುರುತ ಮಾಡಿದರು. ಅಲ್ಲಿ ಕ್ಲಾಸಿಗೆ ಬಂದ್ಕೊಂಡು ನಾನು ಎಬ್ಬಿಸಿ ಹಾಡು ಹೇಳಪ್ಪ ನೀನು, ಇಂಥ ಹಾಡು ಹೇಳು, ಅಂತ್ಯ ಹಾಡು ಹೇಳು, ಒಂದು ಬಿಸುಕಲ್ಲಿನ ಹಾಡು ಹೇಳು, ನಿನಗೆ ಹಾಡು ಬರ್ತಾವಲ್ಲ, ನಿಮ್ಮ ಮನೆಯೊಳಗೆ ಸಂಸ್ಕಾರ ಐತಿ, ನೀ ಹಾಡು ಹೇಳು ಅಂತ ತಿಳ್ಕೊಂಡು ನಾನು ಒತ್ತಾಯ ಮಾಡಿ ನಾನು ಎದ್ದು ನಿಲ್ಲಿಸಿ ಹಾಡು ಹೇಳ್ತಿದ್ರು. ಆಮೇಲೆ ಕುಮಾರವ್ಯಾಸ ಭಾರತದೊಳಗಿನ ಪದ್ಯವನ್ನು ನೀನು ಹೇಳು, ಆಮೇಲೆ ಚಾಮರಸನ ಪ್ರಭು ಲಿಂಗಲೀಲೆ ಇಂಥ ಹಾಡುಗಳನ್ನ ಹೇಳು. ಯಾವ ಬೇರೆ ಪದ್ಯಗಳು ಅವ್ರಿಗೆ ಅಷ್ಟಿಷ್ಟು ಗೊತ್ತಿದ್ರು ಕೂಡ ಇಡಿಯಾಗಿ ಅವರ ಮನಸ್ಸೆಲ್ಲ ಎಲ್ಲಿ ಎದ್ರ ಮೇಲೆ ಇತ್ತು ಅಂತ ಕುಮಾರವ್ಯಾಸ ಭಾರತ ಮೇಲೆ ಅವರ ಮನಸ್ಸಿತ್ತು ಅನ್ನುವಂಥದ್ದು ನಾವಿಲ್ಲಿ ನೋಡಬೇಕು. ಅದರೊಳಗೆ ಕರ್ಣನ ವಿಷಯ ಬಂದಾಗಲೆಲ್ಲ ಆ ಪದ್ಯಗಳನ್ನು ಅನೇಕ ನಾನು ಹೇಳ್ತಾ ಇದ್ದರು. ಅರಸುಗಳಿಗಿದು ವೀರ ದ್ವಿಜರಿಗೆ ಪರಮ ವೇದ ಸಾರ, ಏನು ಪ್ರಾರಂಭದೊಳಗೆ ಪದ್ಯ ಬರ್ತದಲ್ಲ, ಹಲಗೆ ಬಾಳಪ್ಪವ ಹಿಡಿಯೋದು ಒಂದು ದಗ್ಗಳಿಕೆ ಅನ್ನುವಂಥ ಇನ್ನು ಪದ್ಯ ಬರ್ತದಲ್ಲ, ಅಂಥವನ್ನೆಲ್ಲ ನನಗೆ ಹೇಳಿ ಅಲ್ಲಿ ಮನನ ಮಾಡಿಸ್ತಾಯಿದ್ರು. ನಾವು ಬರೀ ಕ್ಲಾಸಿನೊಳಗೆ ಅಷ್ಟೇ ನನಗೆ ಅವರು ಹಿಂಗೆ ಶಿಕ್ಷಣ ಕೊಡೋದಲ್ಲ, ಹೊರಗೆ ಹಿಂಗೆ ಸ್ಕೂಲ್ ಕಟ್ಟಿ ಮೇಲೆ ಕಾರ್ಡಾರ್ ಅಂತೀವಲ್ಲ, ಅನೇಕ ಸಲ ಮಂದಿ ಹುಡುಗರೆಲ್ಲ ಬೇರೆ ಹುಡುಗರೆಲ್ಲ ಅವ್ರು ಆಡೋಕೆ ಹೋದ್ರೆ ಬಾ ಇಲ್ಲಿ ಅಂತ ತಿಳ್ಕೊಂಡು ಕಟ್ಲಿ ಮೇಲೆ ಕುಂಡಿಸ್ಕೊಂಡು ನನ್ನ ಪದ್ಯಗಳನ್ನು ಅವ್ರು ಕಲಿಸ್ತಿದ್ರು. ಅಷ್ಟರ ಮೇಲೆ ನನ್ನ ಮೇಲೆ ಅವ್ರಿಗೆ ಭಾಳ ಅಫೆಕ್ಷನ್ ಇತ್ತು. ಇದು ಪರಿಣಾಮ ನನ್ನ ಮೇಲೆ ಭಾಳ.
ನಾನು ಇದನ್ನು ಬಿಡಬಾರದು, ನಾನು ಬರಿಬೇಕು, ನಾನು ಕವಿತಾ ಕಟ್ಟಬೇಕು, ನಾನು ಕಾದಂಬರಿ ಓದಬೇಕು ಅಂತ ತಿಳ್ಕೊಂಡು ನಾನು ಹಿಂಗೆಲ್ಲ ಯೋಜನೆ. ನಮ್ಮ ತಂದೆಯವ್ರಿಗೊಂದು ಆಸೆ ಏನಿತ್ತು ಅಂತಾರೆ, ಮಾಮಲೆದಾರ ಆಗ್ಬೇಕು ಅನ್ನುವಂಥ ಆಸೆ ಭಾಳ ಇತ್ತು ನಮ್ಮ ತಂದೆಯವ್ರಿಗೆ. ಹಾಂ, ಆಗಿನ ಟೈಮ್ದಾಗ ಆಗಿನ ಕಾಲದೊಳಗೆ ಸಿಗ್ತಿದ್ದು ಸರಳ ಭಾಳ ಸಿಗ್ತಿದ್ದು. ಮಾಮಲೆದಾರ ಆಗು, ಇಲ್ಲಿಕ್ಕೆ ಪಿ ಎಸ್ ಆರ್ ಆಗಪ್ಪ ಏನು ಅಂತ ತಿಳ್ಕೊಂಡು ಅವ್ರಿಗೇನೋ ಹಂಗೆ ಆಸೆ ಇತ್ತು. ಆದರೆ ನನಗೇನು ಅಂತಾರೆ, ನನ್ನ ವಿದ್ಯಾರ್ಥಿ ಜೀವನದಿಂದ ಹಿಡ್ಕೊಂಡು ಕೂಡ ಒಬ್ಬ ಉಪನ್ಯಾಸಕ ಆಗ್ಬೇಕು ನಿಮಗೆ. ಹೌದು, ನಾನು ನಮ್ಮ ಹೈಸ್ಕೂಲ್ ಆದಮೇಲೆ ಅಲ್ಲೆಲ್ಲ ನಾವು ಭಾಳ ಪ್ರೋತ್ಸಾಹ ಕೊಟ್ಟವ್ರು ಅಂತಾರೆ. ಸೊಲವಣ್ಣವ್ರು ಸರ್ ಅಂತ ತಿಳ್ಕೊಂಡಿದ್ರು, ಆಮೇಲೆ ಗುಡಿ ಸರ್ ಅಂತೂ ಸರಿ, ಇನ್ನೊಂದು ಪಾನ್ಸೆಟ್ ಸರ್ ಅಂತ ತಿಳ್ಕೊಂಡಿದ್ರು. ಈ ರೀತಿಯೊಳಗೆ ಬೇರೆ ಬೇರೆ ಸರ್ ಎಲ್ಲ ನಮಗೆ ಉತ್ತೇಜನ ಕೊಟ್ಟರು. ಮುಂದೆ ಕಾಲೇಜಿಗೆ ಹೋದ್ಮೇಲೆ ಅಲ್ಲಿ ನಾನು ಭಾಳಷ್ಟು ಓದ್ಲಿಕ್ಕೆ ಶುರು ಮಾಡಿದ್ದೆ. ಅಲ್ಲಿ ಲಿಂಗರಾಜ್ ಕಾಲೇಜ್ ಅಂತ ತಿಳ್ಕೊಂಡು ಲೈಬ್ರರಿ ಒಳಗೆ, ಅಲ್ಲಿ ನಾ ಕಲ್ತದ್ದು ಲಿಂಗರಾಜ್ ಕಾಲೇಜ್ ಬೆಳಗಾವಿ ಒಳಗೆ. ಅಲ್ಲಿ ನಂದು BA ನಾನು ಮಾಡ್ಕೊಂಡೆ. ಅಲ್ಲೆಲ್ಲ ಮಹೇಶ್ವರಿ ಸರ್ ಅಂತ ತಿಳ್ಕೊಂಡಿದ್ರು, ಪಟ್ರಿ ಶೆಟ್ಟಿ ಅಂತ ಹೇಳಿದ್ರು, ಮೂಲಿಮನಿ ಸರ್ ಇದ್ರು, ಉಳ್ಳಾಗಡ್ಡಿ ಅಂತ ತಿಳ್ಕೊಂಡಿದ್ರು, ಲೋಕೂರ್ ಅಂತ ತಿಳ್ಕೊಂಡಿದ್ರು. ಇವರೆಲ್ಲ ನನಗೆ ಭಾಳಷ್ಟು ಪ್ರೋತ್ಸಾಹವನ್ನು ಕೊಡ್ಲಿಕ್ಕೆ ಶುರು ಮಾಡಿದ್ರು. ಆವಾಗಲೇ ನನಗೆ ಅನೇಕ ಈ ಯಾವ ರನ್ನನ ಗದಾ ಯುದ್ಧದ ಪದ್ಯಗಳು ಅನೇಕ ನಾನು ಬಾಯ್ಪಟ್ಟು ಬರ್ತಿದ್ದು. ಯಾವಾಗ ಕಲಿಯುವಂಥ ಹೊತ್ತಿನೊಳಗೆ ಸದೇ ನಾನು ಅಷ್ಟರ ಮಟ್ಟಿಗೆಲ್ಲ ಸಾಹಿತ್ಯ ಆವಾಗಲೇ ನಾನು ಭಾಳಷ್ಟು ಕಾದಂಬರಿಗಳನ್ನು ಓದ್ತಾ ಇದ್ದೆ. ಹಳೆಗನ್ನಡ ಆವಾಗಲೇ ಹರಿಶ್ಚಂದ್ರ ಕಾವ್ಯ, ಆಮೇಲೆ ರನ್ನನ ಗದಾ ಯುದ್ಧ ಇವನ್ನೆಲ್ಲ ನಾನು ಓದ್ತಾ ಇದ್ದೆ. ನನಗೆ ಒಂದಿಷ್ಟು ಕಷ್ಟ ಅನಿಸಿದ ಪಂಪನ ಭಾರತ ನನಗೆ ಆಗ್ತಾ ಇರಲಿಲ್ಲ. ಇವೆಲ್ಲ ಪದ್ಯಗಳಿಗಿಂತಲೂ ಪಂಪನು ಭಾಳ ಬಿರಿಯಲ್ಲ, ಆದರೆ ಅಷ್ಟಿಂದ ಅವು ಆಗ್ತಾ ಇದ್ದಿಲ್ಲ. ಅದು ಪಂಪನೊಬ್ಬನ ಬಿಟ್ಟರೆ ಉಳಿದದ್ದೆಲ್ಲ ಭಾಳ ಸರಳಾಗಿ ನಾವನ್ನೆಲ್ಲ ಓದ್ತಿದ್ದೆ, ಮಾಡ್ತಿದ್ದೆ, ಅರ್ಥ ಮಾಡ್ಕೋತಿದ್ದೆ. ಆಮೇಲೆ ಸರ್ಗೆ ಪಾಠ ಮಾಡುವಂಥ ಹೊತ್ತಿನೊಳಗೆ ಎದ್ದು ನಿಂತು ಅವ್ರ ಜೋಡಿ ಡಿಸ್ಕಷನ್ ಮಾಡ್ತಿದ್ದೆ. ಇಷ್ಟರ ಮಟ್ಟಿಗೆಲ್ಲ ನಾನು ಆ ಲಿಂಗರಾಜ್ ಕಾಲೇಜಿನೊಳಗೆ ಪಡೆದದ್ದು ಭಾಳ ಸಾಹಿತ್ಯಿಕವಾಗಿ. ಆಮೇಲೆ ಅಲ್ಲಿ ಲಿಂಗರಾಜ್ ಕಾಲೇಜೊಳಗೆ ಇದ್ದಾಗಲೇ ಮತ್ತೆ ನಾನು ಬರೆಯೋದನ್ನು ತಪ್ಪಿಸ್ಕೊಳ್ಳಿಲ್ಲ. ಸೆಮಿನಾರ್ ಮಾಡಿದ ಮೇಲೆ ಆ ಸೆಮಿನಾರದೊಳಗೆ ರನ್ನನ ದುರ್ಯೋಧನ ಅಂತಲೇ ಒಂದು ಸೆಮಿನಾರ್ ಮಾಡಿಕೊಂಡು ಅದರ ಮೇಲೇ ಇದನ್ನು ಬರದೆ, ರನ್ನನ ದುರ್ಯೋಧನ ಅಂತ ತಿಳ್ಕೊಂಡು ಒಂದು ಲೇಖನ ಬರದೆ. ಆ ಲೇಖನ ಇದರೊಳಗೆ ಮ್ಯಾಗ್ಝಿನ್ದೊಳಗೆ ಪ್ರಿಂಟ್ ಆಯ್ತು. ಮುಂದೆ ಕಿತ್ತೂರು ನೋಡಿ ಬಂದ ಮೇಲೆ ಕಿತ್ತೂರು ಮೇಲೆ ಕವಿತಾ ಬರದೆ, ಆ ಕಿತ್ತೂರು ಮೇಲೆ ಕವಿತಾ ಅದು ಕೂಡ ಮಿಸ್ಲಿನ್ ಒಳಗೆ ಪ್ರಿಂಟ್ ಆಯ್ತು. ಇದು ಫಸ್ಟ್ ಎಲ್ಲ ಅವಾಗನೇ ಲಿಂಗರಾಜ್ ಕಾಲೇಜೊಳಗೆ ಇದ್ದಾಗನೇ ಇದೆಲ್ಲ. ಅಷ್ಟರ ಮಟ್ಟಿಗೆಲ್ಲ ನಾನು ಅಲ್ಲಿ ಇದನ್ನು ಮಾಡಿದೆ. ಆಮೇಲೆ ಇವತ್ತಿಗೂ ಆ ಭಾಗದೊಳಗೆಲ್ಲ ಆ ಬಿತ್ತರದಲ್ಲಿ ಘೋರ ಶೌರ್ಯದ ಹೊಳಿ ಹುಚ್ಚು ಅಂತ ತಿಳ್ಕೊಂಡು, ಕಿತ್ತೂರಿನ ಕಣಕಣದಲ್ಲಿ ಕಾಣುತ್ತಲಿದೆ ಕೆಚ್ಚು ಅಂತ ತಿಳ್ಕೊಂಡು ಆ ಹಾಡನ್ನು ಗಡಿನಾಡಿ ತುಂಬ ಎಲ್ಲ ಹಾಡ್ತಾರೆ. ಆ ಹಾಡು ಗಡಿನಾಡ ಗೀತೆ ಅಂತಲೇ ಪ್ರಸಿದ್ಧ ಆಗಿದೆ ಈಗಾದರೂ. ಬಸಲಿಂಗಯ್ಯ ಗೊತ್ತದಲ್ಲ ನೀವು, ಬಸಲಿಂಗಯ್ಯ ಹಿರೇಮಠ ಅಂತ ತಿಳ್ಕೊಂಡು ಅವ್ರು ಭಾಳ ಅದ್ಭುತವಾಗಿ ಹಾಡ್ತಿದ್ರು ಆ ಹಾಡನ್ನು. ಅದನ್ರಿ ಅವರು ಮಿಸಸ್ ವಿಶ್ವೇಶ್ವರಿ ಅಂತ ತಿಳ್ಕೊಂಡದಾರ. ಅವರು ಕರಿತಾ ಇದ್ರು, ಗಡಿನಾಡಿನ ಹಾಡು ಯಾವುದು ಅಂತಾರ, ಗಡಿನಾಡ ಪದ್ಯ ಯಾವುದು ಅಂತಾರ, ಇದು ಕಿತ್ತೂರಿನ ಕಣಕಣದಲ್ಲಿ ಕಾಣುತ್ತಲಿದೆ ಕೆಚ್ಚು ಅನ್ನುವಂಥದ್ದು ಇದು ಗಡಿನಾಡ ಗೀತೆ ಅಂತ ತಿಳ್ಕೊಂಡು ಅವರು ಅಂತ ಇದ್ದರು ಬಸಲಿಂಗಯ್ಯ ಮತ್ತು ವಿಶ್ವೇಶ್ವರಯ್ಯ ಹಿರೇಮಠ. ಅಂತೂ ಇಲ್ಲಿ ಮುಂದೆ ಲಿಂಗರಾಜ್ ಕಾಲೇಜು ಮುಗಿತಲ್ಲ, ಮುಂದೆ ಎಮ್ಮೆಗೆ ನಾ ಇದಕ್ಕೆ ಬಂದೆ ಧಾರವಾಡಕ್ಕೆ ಎಮ್ಮೆಗೆ ಬಂದ ಮೇಲೆ ಅಲ್ಲಿ ಬೇರೆ ಬೇರೆ ಜನ ಇದ್ದರು. ಯಮರಾಪುರ ಸರ್ ಇದ್ದರು, ಪ್ರಶ್ನ ಸ್ವಾಮಿ ಅವರಿದ್ದರು, ಆಮೇಲೆ ಮಹೇಶ್ವರಿ ಸರ್ ನಾವು ಹೋದಾಗಲೇ ಅವರು ಮತ್ತು ಲಿಂಗರಾಜ್ ಕಾಲೇಜಿಂದ ಯೂನಿವರ್ಸಿಟಿಗೆ ಬಂದರು, ಕೊಟ್ಟಶೆಟ್ಟಿ ಅವರು ಯೂನಿವರ್ಸಿಟಿಗೆ ಬಂದರು. ಈ ಎಲ್ಲ ಇವ್ರಿಗಿಂತಲೂ ನನಗೆ ಭಾಳ ಹಿಡಿಸಿದ್ದು ಅಂತ ಡಾಕ್ಟರ್ MM ಕಲಬುರ್ಗಿ ಸರ್ದು. ಅವರು ಪಾಠ ಕಲಬುರ್ಗಿ ಸರ್ ಶಿಷ್ಯ ನಾನು. ಅವರು ಪಾಠ ಮಾಡುವಂಥ ರೀತಿ, ಅವರು ಓದ್ಲಿಕ್ಕೆ ಹೇಳುವಂಥ ರೀತಿ, ಆಮೇಲೆ ಹೇಗೆ ಅವರು ಪಾಠ ಮಾಡ್ತಾರೋ ಅದರೊಳಗೆ ನಾವು ತೊಡ್ಕೊಂಡು ಇಲ್ಲಿ ನಾನು ಬೆಳಿಬೇಕು ಅನ್ನುವಂಥದ್ದು ಅವಾಗಲೇ ಒಂದಿಷ್ಟು ನನಗೆ ಆಸೆ ಶುರುವಾಯಿತು. ಆಮೇಲೆ ಎಲ್ಲವನ್ನು ಓದಬೇಕು ಅನ್ನುವಂಥದ್ದು ಶುರುವಾಯಿತು. ಅಷ್ಟರ ಮಟ್ಟಿಗೆ ಆ ಕಲಬುರ್ಗಿ ಸರ್ ಶುರುವಾಯಿತು. ಮೊದಲು ಕಲಬುರ್ಗಿ ಸರ್ಗೆ ಹಂಗೆ ಅವ್ರ ಪಾಠ ಕೇಳ್ತಿದ್ದೆ, ಆದರೆ ದೂರ ಇರ್ತಿದ್ದೆ. ಅವರು ಭಾಳ ನಮ್ಮನೆ ಸೀರಿಯಸ್ ಕಲಬುರ್ಗಿ ಸರ್.
ಅವರು ನಾನು ಮೊದಲು ಏನು ಅಷ್ಟು ಇದ್ದಿದ್ದಿಲ್ಲ. ಆದ್ರೆ ಅಲ್ಲಿ ಹೋದಾಗಲೂ ಕೂಡ ನಾನು ಕಾಲೇಜೊಳಗೆ ಇಲ್ಲಿ ಹೆಂಗೆ ಹಾಡ್ತಿದ್ದೆ, ಲಿಂಗರಾಜ್ ಕಲಾ ಅಥವಾ ಹೈಸ್ಕೂಲ್ದೊಳಗೆ ಹೆಂಗೆ ಹಾಡ್ತಿದ್ದೆ, ನಾನು ಭಾಳ ಹಾಡ್ತಿದ್ದೆ. ಇನ್ನೊಂದು ಹೇಳ್ಬೇಕು, ಈಗೇನು ಹೊಳೆಸಾಲ ಬಳ್ಳಿ ಅಂತ ತಿಳ್ಕೊಂಡು ಏನು ನನ್ನ ಪುಸ್ತಕ ಅದಲ್ಲ, ಪುಸ್ತಕ ಬರ್ದಿರಿ, ಅದು ಕವನ ಸಂಕಲನ. ಅಲ್ಲಿ ಭಾಳಷ್ಟು ಪದ್ಯಗಳೆಲ್ಲ ನಾನು ಕಾಲೇಜ್ಗಿದ್ದಾಗನೇ ಬರೆದದ್ದು, ವಿದ್ಯಾರ್ಥಿ ಇದ್ದಾಗಲೇ ಬರೆದದ್ದು. ಆ ಪದ್ಯಗಳನ್ನು ಲಿಂಗರಾಜ್ ಕಾಲೇಜೊಳಗೂ ಹಾಡ್ತಿದ್ದೆ, ಆಮೇಲೆ ಇದರೊಳಗೂ ಹಾಡ್ತಿದ್ದೆ, ಇಲ್ಲೇ ಯೂನಿವರ್ಸಿಟಿ ಒಳಗೂ ಹಾಡ್ತಿದ್ದೆ. ಆಮೇಲೆ ಹಂತಿ ಹಾಡುಗಳನ್ನ ಅಲ್ಲಿ ಹಾಡ್ತಿದ್ದೆ. ಇದನ್ನೆಲ್ಲ ಅಬ್ಸರ್ವ್ ಮಾಡ್ತಿದ್ರು ಕಲಬುರ್ಗಿ ಸರ್. ಎಮ್ ಎ ಮುಗೀತಲ್ಲ, ಸರಿ ನಾನು ಇಲ್ಲಿ ಬಂದು ಸೇರಿಕೊಂಡೆ. ಆದರೆ ಒಂದು ದಿವಸ ಕಲಬುರ್ಗಿ ಸರ್ ನನ್ನನ್ನು ಕರೆಸ್ಕೊಂಡ್ರು. ಇಲ್ಲಿ ಬರಂಗೆ ಕರ್ಸ್ಕೊಂಡ್ರೆ ಅಲ್ಲೇ ಇದ್ದಾಗ ಸರ್ ಇಲ್ಲಿ ಬಂದು ನಾನು ನೌಕರಿ ಆಮೇಲೆ ಹೇಳ್ತೇನೆ ಅದನ್ನು. ಇಲ್ಲಿ ನೌಕರಿ ತೊಡಗಿದ ಮೇಲೆ ಒಂದು ದಿವಸ ಎಮ್ ಕಲಬುರ್ಗಿ ಅವರು ಬಾ ಒಂದು ಅಂತ ತಿಳ್ಕೊಂಡು ಕರೆದ್ರು. ಹೋದೆ ಧಾರವಾಡಕ್ಕೆ. ಯಾಕೆ ಸರ್? ಏನಿಲ್ಲ, ನಿನಗೆ ಹಾಡ್ತೀನಿ ಖರೆ, ಬರೀ ಹಾಡಿನೊಳಗೆ ಮೊಳಗಿ ಅದು ಹಾಳಾಗಬಾರ್ದು, ನೀನು ಬರೀ ಅಂತ ತಿಳ್ಕೊಂಡು ಹೇಳಿದರು. ಏನು ಬರಲಿ ಸರ್ ಅಂತ ತಿಳ್ಕೊಂಡು ಹೇಳಿದೆ. ಇಲ್ಲ, ನೀ ಲಾವಣಿ ಅದು ಹಾಡ್ತಿ, ಆ ಲಾವಣಿ ಕುರಿತಾಗಿಯೇ ನೀನು ಲೇಖನ ಬರೀ ಅಂತ ತಿಳ್ಕೊಂಡು ಹೇಳಿ. ಅಂದ್ಕೂಡಲೇ ಹೆಂಗೆ ಬರಲಿ ಸರ್ ಅಂದೆ. ಲಾವಣಿ ಹೆಂಗೆ ಹಾಡ್ತಾರ, ಅವ್ರ ಮೇಳೆ ಹೆಂಗೆ ಕೊಡ್ತಾರ, ಅವರು ತಾಳೆ ಹೆಂಗೆ ಹಿಡಿತಾರ, ದಪ್ಪ ಹೆಂಗೆ ಹೊಡಿತಾರ, ತುಂತುಣಿ ಹೆಂಗೆ ಬರೆಸ್ತಾರ, ಅದನ್ನೆಲ್ಲ ನಿನಗೆಲ್ಲ ಗೊತ್ತೈತಿಲ್ಲ ಅಂದ್ರೆ ಗೊತ್ತೈತ್ರಿ ಸರ್ ಅಂದೆ. ಅದನ್ನು ಬರೀ ನೀನು, ಬೇರೆ ಏನು ಅದ್ರಾಗೇನು, ನೀ ಏನು ಕಂಡು ಅದನ್ನು ಬರೀ, ನೀ ಏನು ಕಂಡು ಅದನ್ನು ಬರೀ ಅಂತ ತಿಳ್ಕೊಂಡು ಹೇಳಿ ನನ್ನ ಕೈಲಿ ಅದನ್ನು ಬರೆಸ್ಲಿಕ್ಕೆ ಹಚ್ಚಿದ್ರು. 2-3 ಲೇಖನ ಬರೆಸಿ ಯೂನಿವರ್ಸಿಟಿಯಿಂದ ಸಾಧನೆ ಅಂತ ತಿಳ್ಕೊಂಡು ಒಂದು ಮ್ಯಾಗ್ಝಿನ್ ಪ್ರಿಂಟ್ ಆಗ್ತಿತ್ತು, ಅದರೊಳಗೆ ಪ್ರಕಟ ಆಯಿತು. ಮತ್ತೆ 2-3 ಲೇಖನ ಬರೆದೆ. ಲೇಖನ ಬರೆದ ಮೇಲೆ ಅದು 6-7 ಲೇಖನ ಆದ ಮೇಲೆ ಒಂದು ಪುಸ್ತಕನೇ ಹೊರಗೆ ತಂದುಬಿಟ್ಟು, ಇದು ಯಾರ ಪ್ರಭಾವದಿಂದ? ಕಲಬುರ್ಗಿ ಸರ್ ಪ್ರಭಾವದಿಂದ. ಅವರು ಸೀರಿಯಸ್ ಆಗಿ ಬರೆಸ್ಲಿಕ್ಕೆ ಹಚ್ಚಿದವರೇ ಅವರು. ಆಮೇಲೆ ನಾನು ಈಗ ಬೆಳಿಗ್ಗೆ ಬಂದ ಮೇಲೆ ಮತ್ತೊಂದು ದಿವಸ ಕರೆಸ್ಕೊಂಡು ನೀ PhD ಮಾಡು ಅಂತ. PhD ಮಾಡೋ ಅಂದ ಕೂಡಲೇ ಎದರ ಮೇಲೆ ರೀ ಸರ್ ಅಂತಂದು. ಇಲ್ಲ, ನೀನು ಜೋಗತಿಯರ ಹಾಡುಗಳ ಮೇಲೆ ಹಾಡು ಅಂತ. ನನಗೆ ಅದರೊಳಗೆ ಅನುಭವ ಕಡಿಮೆ ರೀ ಸರ್ ಅಂತ ತಿಳ್ಕೊಂಡು ಅಂದೆ. ಮತ್ತು ನಿನಗೆ ಅದರ ಮೇಲೆ ಅನುಭವ? ನಾನು ಸಣ್ಣಾಗಿರ್ತಾ ಪಾರಿಜಾತ ನೋಡ್ಕೊತ ಬಂದೀನಿ, ಮಾಡು ಅಂದ್ರೆ ಅದ್ರ ಮೇಲೆ ಮಾಡ್ತೀನಿ ಅಂತಂದೆ. ಸರಿ, ಅದ್ರ ಮೇಲೆ ಮಾಡು ಅಂತ ತಿಳ್ಕೊಂಡು, ಮೊದಲೇನೋ ಲಾವಣಿ ಮೇಲೆ ಮಾಡ್ಬೇಕಂತಿತ್ತು, ರಿಜಿಸ್ಟರ್ ಮಾಡಿಸಿದ್ದೆ. ಅದ್ರ ಲಾವಣಿ ಆ ಸಬ್ಜೆಕ್ಟ್ ಬೇರೆ ಒಬ್ಬರು ತೊಗೊಂಡಿದ್ರು ಗುಲ್ಬರ್ಗ ಯೂನಿವರ್ಸಿಟಿ, ಅದು ಕ್ಯಾನ್ಸಲ್ ಆಗಿ ಮುಂದೆ ಪಾರಿಜಾತದ ಮೇಲೆ PhD ಅಧ್ಯಯನ ಆಯಿತು. ಅವರು ಗೈಡ್ ಬೇರೆ ಬೇರೆಯವ್ರ ಹೆಸರು ಹೇಳಿದರು. ಮಾಡಿದರೆ ನಿಮ್ಮ ಕೈ ಮಾಡ್ತೀನಿ, ನಾ ಬೇರೆಯವ್ರ ಕೈಲಿ ಮಾಡೋದು ಅಂತ ಹೇಳಿದೆ. ನನ್ನ ಕಡೆ ನೋಡು ತಡ ಆಕತ್ತೆ ಅಂತಂದ್ರೆ, ಏನು ತಡ ಆಗೋದಕ್ಕೆ ನನಗೇನು ಭಾಳ ಆಸೆ ಇಲ್ಲ, ಮಾಡ್ತಿದ್ರೆ ಮಾಡು ಅಂತ. ಹಂಗಾದ್ರೆ ಒಂದು ವರ್ಷ ತಡಿ ಅಂತ ತಿಳ್ಕೊಂಡು ಹೇಳಿ ಮುಂದೆ ನಾನು ರಿಜಿಸ್ಟ್ರೇಷನ್ ಮಾಡಿಸಿದೆ. ಅವರೇ ಗೈಡ್ ಆದರು. ಹಿಂಗೆ ನನ್ನ ಬರವಣಿಗೆ ಎಲ್ಲ ಅವರ ಪ್ರಭಾವದಡಿಯೊಳಗನ ಬಂದುಬಿಡಿ ಕಲಬುರ್ಗಿ ಸರಿಂದ. ಮುಂದೆ ನಾ ಇಲ್ಲಿ ಬಂದ ಮೇಲೆ ಸಂಪರ್ಕ ಕಳ್ಕೊಳ್ಳಿಲ್ಲ. ಬೇರೆ 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 ಕಟ್ಟಿ ಚೆನ್ನಾಗಿ ತಿಳ್ಕೊಂಡು ಬರ್ತದೆ. ಅವರೇ ಹೇಳಿ ಅದನ್ನು ನನಗೆ ಮಾರ್ಗದರ್ಶನ ಮಾಡಿದರು, ಲಾವಣಿ ಬಗ್ಗೆ ಮಾರ್ಗದರ್ಶನ ಮಾಡಿದರು. ಅವರ ಪ್ರಭಾವ ಈ ರೀತಿಯಾಗಿ ಆಯಿತು. ಮುಂದೆ PhD ಕೂಡ ಮಾಡಿದೆ, ಅವಾರ್ಡ್ ಆಯಿತು. PhD ಆದದ್ದು 78ರಿಂದ 84, 6 ವರ್ಷ ಮಾಡಿದೆ. 6 ವರ್ಷ ಅಭ್ಯಾಸ. ಬೇರೆ 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 ಕಡೆ ಅಡ್ಡಾಡಿ ಫೀಲ್ಡ್ ವರ್ಕ್ ಮಾಡಿ. ಕೃಷ್ಣ ಪುರಾಣಿಕ ಇದ್ರ ಮೇಲೆ ಸರ, ಈ ಕೃಷ್ಣ ಪುರಾಣಿಕನು ಇದ್ರ ಮೇಲೆ ರೀ, ಶ್ರೀಕೃಷ್ಣ ಪಾರಿಜಾತ, ಶ್ರೀಕೃಷ್ಣ ಪಾರಿಜಾತ ಮೇಲೆ PhD ಮಾಡಿದೆ. ನಾನು ವಿದ್ಯಾರ್ಥಿ ಜೀವನ ಅಲ್ಲಿಗೆ ಮುಗೀತಲ್ಲ, ನಾ ಇಲ್ಲಿಗೆ ಬಂದು ಜಾಯಿನ್ ಆದೆ. ಮೊದಲ ನಾ ಬೇರೆ ಬೇರೆ ಕಡೆಗೆ ಇಂಟರ್ವ್ಯೂ ಕೊಟ್ಟೆ, ಎಲ್ಲಿ ಸಿಲೆಕ್ಟ್ ಆಗಲಿಲ್ಲ. ಡೊನೇಷನ್ ಗಿನೇಷನ್ ಅವರು ಆಮೇಲೆ ಅದು ಇದು ನಮಗೆ ಆ ಕಾಲಕ್ಕೆ ಏನು ಇದಿರಲಿಲ್ಲ, ಎಲ್ಲಿಯೂ ಅದು ಆಗಲಿಲ್ಲ. ಇಲ್ಲಿ ಕಾಲ್ಫಾರ್ ಮಾಡಿದ್ರು, ಅಪ್ಲಿಕೇಶನ್ ಹಾಕಿದೆ. ಆಮೇಲೆ ST ಪಾಟೀಲ್ ಅಂತ ತಿಳ್ಕೊಂಡು ಒಬ್ಬರಿದ್ದರು, ನಮ್ಮ ಅಣ್ಣನಿಗೆ ಸೀನಿಯರ್, ಅವರು ಹಿರಿಯರವರು, ಅವ್ರ ಗುರುತಿನಿಂದ ಇಲ್ಲಿ ನಾನು ಸೇರಿಸಿದೆ. ಆಮೇಲೆ ಇನ್ನೊಂದಿಬ್ಬರು ಅವ್ರ ಗೆಳೆಯರಿದ್ದರು, ತಿಮ್ಸಾನಿ ಸರ್ ಅಂತ ತಿಳ್ಕೊಂಡು ಒಬ್ಬರು, ಇನ್ನೊಬ್ಬರು ಹಿಂಗೆ ವಯಸ್ಸಾತು ನೆನಪಾಗಲ್ದು,
ಅವರು ಎಲ್ಲ ಇಲ್ಲಿ ಶಿಫಾರಸು ಮಾಡಿದರು. ಆಮೇಲೆ ನಾನು ಇಲ್ಲಿ ಶಿಫಾರಸು ಮಾಡಿ ಹುಡುಗ ಚಲೋ ಅದನ್ನು ತಗೋರಿ ಅಂದರು, ತೊಗೊಂಡ್ರು. ಅವಾಗ ಕಂಪೌಂಡ್ರ್ ಅಂತ ತಿಳ್ಕೊಂಡಿದ್ರು ನೋಡಿ, ಡೆಂಗಿ ಡಾಕ್ಟ್ರ್, ಅವರು ಡಾಕ್ಟ್ರ್ ಅಂತಲೇ ಪ್ರಸಿದ್ಧ ಆಗಿದ್ರಲ್ಲ. ಅವರು ಸಂಬಂಧಿಕರು ಎಲ್ಲ ಕೂಡ್ಕೊಂಡು ಅಲ್ಲೇ ಊಟ ಮಾಡಿದ್ವಿ. ಒಂದು ದಿವಸ ಅಲ್ಲೇ ಇದ್ದೆ. ಮುಂದೆ ನಾನು ಒಂದು ಈಟು ಟ್ರಂಕ್ ಇತ್ತು, ಅದರೊಳಗೆ ನಾನು ಹಾಸಿಗೆ, ಅದರೊಳಗೆ ನಂದು ಒಂದಿಟ್ಟು ಚಾ ಮಾಡ್ಕೊಳ್ಳೋ ಒಂದು ಉಗಾಣಿ ಸೋವಾ ಎಲ್ಲ ಇಟ್ಕೊಂಡು ಮೊದಲು ಒಂದು 3-4 ದಿವಸ ನಾನು ಧರ್ಮಣ್ಣವ್ರು ಇದ್ರೊಳಗಿದ್ದೆ, ರೂಮ್ನ್ಯಾಗ. ಹೌದು, ಯಾಕಂದ್ರೆ ನನಗೆ ಯಾರಿಲ್ಲಿ ಪರಿಚಯ ಇದ್ದಿದ್ದಿಲ್ಲ. ಆದ್ರೆ ಧರ್ಮಣ್ಣವರು ನಾನು ಒಂದೇ ಬ್ಯಾಚ್. ಹೌದು, ಅಲ್ಲಿ MA ಅವರು ಪೊಲಿಟಿಕಲ್ ಸೈನ್ಸ್ ವಿಷಯ ಬೇರೆ, ಆದರೆ ಸಾಕಷ್ಟು ಅವ್ರು ಕನ್ನಡದೊಳಗೆ ಆಸಕ್ತಿ ಭಾಳ ಓದ್ತಿದ್ರು. ಧರ್ಮಣ್ಣವ್ರು ಈಗಲೂ ಕೂಡ ಓದ್ತಾರೆ, ಭಾಳ ಚಲೋ ರೀಡರ್. ತಪ್ಪಿ ಲೈನ್ ಹೋದವ್ರು.